ವಾಲ್ಮೀಕಿ ಸಮಾಜಕ್ಕೆ ಮೀಸಲಾತಿ ಕಡಿತವಾಗಿದೆ. ಈ ಹಿನ್ನೆಲೆ ತುರ್ತಾಗಿ ಪ್ರಧಾನಿ ಬಳಿ ಸರ್ವಪಕ್ಷ ನಿಯೋಗ ಹೋಗಬೇಕು ಎಂದು ಮಾಜಿ ಸಂಸದ ಹಾಗೂ ವಾಲ್ಮೀಕಿ ಸಮಾಜದ ಹಿರಿಯ ಮುಖಂಡ ವಿಎಸ್ ಉಗ್ರಪ್ಪ ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಹಿಂದೆ ಬಸವರಾಜ ಬೊಮ್ಮಾಯಿ ಸಿಎಂ ಆಗಿದ್ದ ವೇಳೆ ವಾಲ್ಮೀಕಿ ಸಮಾಜದ ಮೀಸಲಾತಿ ಪ್ರಮಾಣ 3% 7% ಹೆಚ್ಚಿಸಲಾಗಿತ್ತು. ಕೆಲವರು ಇದನ್ನೇ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಹೋಗಿ ಮೊದಲಿನ 3% ಮೀಸಲಾತಿಯನ್ನು ಮಾತ್ರ ಉಳಿಸಿದ್ದರು. ಇದು ರಾಜ್ಯ ಸರ್ಕಾರದ ಬೇಜವಾಬ್ದಾರಿತನಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಅವರು, ಬಸವರಾಜ ಬೊಮ್ಮಾಯಿ ಸರ್ಕಾರ ಎಸ್ಸಿ ಎಸ್ಟಿ ಹಾಗೂ ಒಬಿಸಿಗೆ ಒಟ್ಟು 56% ಮೀಸಲಾತಿ ಹೆಚ್ಚಿದ್ದನ್ನು ನಾವು ಉಳಿಸಿಕೊಳ್ಳಬೇಕಾಗಿದೆ. ಹಾಗಾಗಿ ಸಂವಿಧಾನದ 9ನೇ ಪರಿಚ್ಛೇದದಲ್ಲಿ ಸೇರ್ಪಡೆ ಮಾಡುವ ಕೆಲಸ ಆಗಬೇಕು. ಈ ಬಗ್ಗೆ ಬೆಳಗಾವಿ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ. ಆದರೆ ಬರೀ ಶಿಫಾರಸು ಮಾಡಿದ್ರೆ ಸಾಲದು. ಸಿಎಂ ಸಿದ್ದರಾಮಯ್ಯನವರು ಪ್ರಧಾನಿ ನರೇಂದ್ರ ಮೋದಿರವರ ಬಳಿಗೆ ಸರ್ವಪಕ್ಷದ ನಿಯೋಗವನ್ನು ತೆಗೆದುಕೊಂಡು ಹೋಗಬೇಕು ಎಂದರು. ಇನ್ನು ಕುರುಬರನ್ನು ಎಸ್ಟಿಗೆ ಸೇರ್ಪಡೆ ಮಾಡುವ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ಬೇಕಾದವರು ಮೀಸಲಾತಿ ಪಡೆಯಬಹುದು, ಆದರೆ ಮೊದಲು ಕುಲಶಾಸ್ತ್ರ ಅಧ್ಯಯನ ಆಗಬೇಕು. ಆನಂತರ ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿದ್ರೆ ನಮ್ಮ ವಿರೋಧವಿಲ್ಲ. ಈ ವಿಚಾರವಾಗಿ ದಾವಣಗೆರೆಯಲ್ಲಿ ಸಭೆ ಕರೆಯಲಾಗಿದೆ. ಅಲ್ಲಿ ಚಿಂತನೆ ಮಾಡಿ ಸೂಕ್ತ ಹೆಜ್ಜೆ ಇಡಲಾಗುವುದು ಎಂದರು. ಸಮಾಜದ ಸಮಸ್ಯೆ ಹಿನ್ನೆಲೆಯಲ್ಲಿ ಕರೆದಿರ್ತಕ್ಕಂಥ ಪತ್ರಿಕಾಗೋಷ್ಠಿ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 50 ಲಕ್ಷ ಜನ ವಾಲ್ಮೀಕಿ ಸಮಾಜದ ಜನರು ಇದ್ದೇವೆ. ರಾಷ್ಟ್ರದಲ್ಲಿ ಸುಮಾರು 12 ಕೋಟಿ ವಾಲ್ಮೀಕಿ ಅಥವಾ ಬಾಲ್ಮೀಕಿ ಅಂತಾರೆ ಆ ಭಾಗದಲ್ಲಿ. ಉತ್ತರ ಭಾರತದಲ್ಲಿ ನಮ್ಮನ್ನು SC ಮಾಡಿದ್ದಾರೆ, ಕರ್ನಾಟಕದಲ್ಲಿ ನಮ್ಮನ್ನು ST ಮಾಡಿದ್ದಾರೆ. ನಾಯಕ ಸಮಾಜದ ಪರ್ಯಾಯ ಪದಗಳನ್ನು STಗೆ ಸೇರಿಸಬೇಕು ಅಂಥೇಳಿ ಅವಿರತವಾದಂಥ ಹೋರಾಟದ ಹಿನ್ನೆಲೆಯಲ್ಲಿ 19th ಏಪ್ರಿಲ್ 1991 19 ಏಪ್ರಿಲ್ 1991ರಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಶಿಫಾರಸಿನ ಮೇಲೆ, ರಾಮಕೃಷ್ಣ ಹೆಗಡೆ ಅವರ ಸರ್ಕಾರದ ಶಿಫಾರಸಿನ ಮೇಲೆ ಕೇಂದ್ರ ಸರ್ಕಾರ ಕಾನೂನು ಮಾಡಿದಂಥ ಹಿನ್ನೆಲೆಯಲ್ಲಿ ನಮ್ಮ ಸಮಾಜದ ಪರ್ಯಾಯ ಪದಗಳು ಎಲ್ಲವೂ ಸಹ ST ಆಗಿದೆ. ಇದರ ಪರಿಣಾಮ 19th ಏಪ್ರಿಲ್ 1991ನಿಂದ ರಾಜ್ಯದಲ್ಲಿ ನಾವು 7% ಅಂದರೆ ಸುಮಾರು 50 ಲಕ್ಷ ಜನ STಗಳಿದ್ದೇವೆ. ವಿಧಾನಮಂಡಲದ ಒಳಗಡೆ ಮತ್ತು ವಿಧಾನಮಂಡಲದ ಹೊರಗಡೆ ನಮ್ಮ ಸಮಾಜದ ಅನೇಕ ನಾಯಕರುಗಳು, ಅನೇಕ ಸಂಘ ಸಂಸ್ಥೆಗಳು, ಮಠಾಧೀಶರುಗಳು, ಇನ್ನಿತರರ ಅವಿರತ ಹೋರಾಟದ ಹಿನ್ನೆಲೆಯಲ್ಲಿ ನಮಗೇನು ಮೀಸಲಾತಿ 3% ಇತ್ತು, ನಾವು ಪಾಪ್ಯುಲೇಷನ್ 7% ಇದ್ದರೂ ಸಹ ನಮ್ಮ ಹೋರಾಟದ ಹಿನ್ನೆಲೆಯಲ್ಲಿ 2022ರಲ್ಲಿ ಮೀಸಲಾತಿಯ ಪ್ರಮಾಣವನ್ನು STಗೆ 3ರ ಬದಲು 7%, ಹಾಗೆ SCಗೆ 15ರ ಬದಲು 17%, ಹಾಗೆ OBCಗಳಿಗೆ ಬ್ಯಾಕ್ವರ್ಡ್ ಕ್ಲಾಸಸ್ಗೆ 32%, ಒಟ್ಟು 56% ಮೀಸಲಾತಿಯನ್ನು ರಾಜ್ಯ ಸರ್ಕಾರ ಮಾಡಲಾಗಿತ್ತು. ಇಂದಿರಾ ಸಾಹ್ನಿಸ್ ಕೇಸ್ 1992 ಇದರ ಪ್ರಕಾರ ಮೀಸಲಾತಿಯ ಪ್ರಮಾಣ 50 ಮೀರಬಾರದು ಅನ್ನುವಂಥ ಡಿಸಿಷನ್ ಇದ್ದು, ಅದೇ ಡಿಸಿಷನ್ನಲ್ಲಿ ಆನ್ ಎಕ್ಸೆಪ್ಷನಲ್ ಕೇಸಸ್ ಆನ್ ದ ಬೇಸಿಸ್ ಆಫ್ ಎಂಪರಿಕಲ್ ಡಾಟಾ ಆ್ಯಂಡ್ ಬೈ ಅಸೈನಿಂಗ್ ಕೋಜೆಂಟ್ ರೀಸನ್ಸ್ ಮೀಸಲಾತಿಯ ಪ್ರಮಾಣವನ್ನು 5%ಗೂ 50%ಗೂ ಜಾಸ್ತಿ ಮಾಡಲಿಕ್ಕೆ ಅವಕಾಶ ಇದೆ ಅಂಥೇಳಿ ಅದೇ ಇಂದಿರಾ ಸಾಹ್ನಿಸ್ ಕೇಸಲ್ಲಿ ಲಾನ್ನು ಲೇ ಡೌನ್ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ 2022ರಲ್ಲಿದ್ದಂಥ ಬಸವರಾಜ ಬೊಮ್ಮಾಯಿಯವರ ನೇತೃತ್ವದ ಭಾರತೀಯ ಜನತಾ ಪಾರ್ಟಿ ಸರ್ಕಾರ 56%ಗೆ ಮೀಸಲಾತಿಯನ್ನು ಜಾಸ್ತಿ ಮಾಡಿ ಅದು ಊರ್ಜಿತ ಆಗಬೇಕು ಕಾನೂನಿನ ಚೌಕಟ್ಟಿನಲ್ಲಿ ಅಂಥೇಳಿ ಇದನ್ನು ಸಂವಿಧಾನದ 9th ಶೆಡ್ಯೂಲ್ಗೆ ಸೇರಿಸಬೇಕು ಅಂಥೇಳಿ ಅಂದಿನ ರಾಜ್ಯ ಸರ್ಕಾರ 23/3/2023ರಲ್ಲಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಲಾಗಿತ್ತು, ಪತ್ರ ಬರೆದಿದ್ದರು. ಆದರೆ ಕೇಂದ್ರ ಸರ್ಕಾರ 23ರಿಂದ ಇಲ್ಲಿವರೆಗೂ ಸಹ 9th ಶೆಡ್ಯೂಲ್ಗೆ ಸೇರಿಸಲಿಕ್ಕೂ ಯಾವುದೇ ಪ್ರಯತ್ನ ಮಾಡಿಲ್ಲ. ಇನ್ನು ಅದರ ಹ್ಯಾಂಡ್ ಪ್ರಧಾನಮಂತ್ರಿಗಳು ಸನ್ಮಾನ್ಯ ನರೇಂದ್ರ ಮೋದಿಯವರು ಕರ್ನಾಟಕಕ್ಕೆ ಚುನಾವಣಾ ಸಂದರ್ಭದಲ್ಲಿ ಬಂದಾಗ ಅನೇಕ ಸಮಾಜಗಳಿಗೆ, ಉದಾಹರಣೆಗೆ ಕೋಳಿ ಸಮಾಜಕ್ಕೆ ಅಂದರೆ ಬೆಸ್ತ ಸಮಾಜಕ್ಕೆ,
ಕುರುಬರ ಸಮಾಜಕ್ಕೆ, ಗೊಲ್ಲರ ಸಮಾಜಕ್ಕೆ, ಇನ್ನಿತರ ಸಮಾಜಗಳಿಗೆ ಎಸ್ ಟಿಗೆ ಸೇರಿಸ್ತೀವಿ, ಎಸ್ ಸಿಗೆ ಸೇರಿಸ್ತೀವಿ ಅಂತೇಳಿ ಆಶ್ವಾಸನೆಗಳನ್ನು ನೀಡ್ತಾ ಹೋಗಿದ್ದಾರೆ. ಅರೆ ಈಗ ನಮ್ಮ ಎಸ್ ಸಿ ಮತ್ತು ಎಸ್ ಟಿ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಕೊಡಬೇಕು ಅಂಥೇಳಿ ರಾಜಕೀಯವಾಗಿ ಪಾರ್ಲಿಮೆಂಟ್ ಆ್ಯಂಡ್ ಅಸೆಂಬ್ಲಿಗೆ ಎಸ್ ಸಿ ಎಸ್ ಟಿಗೆ ಈಗಾಗಲೇ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಕೊಟ್ಟಿದ್ದಾರೆ.